ಇನ್ನು ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ವಿಚಾರವಾಗಿ ಉಭಯ ಬಣಗಳಿಗೂ ಡಿಸಿಎಂ ಡಿಕೆಶಿ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ವಿಚಾರ ಎರಡು ಬಣ ಕೆಎಚ್ ಮುನಿಯಪ್ಪ ಹಾಗೆ ರಮೇಶ್ ಕುಮಾರ್ ಬಣ ಉಭಯ ಬಣಗಳಿಗೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ರಮೇಶ್ ಜೊತೆ ನಾನು ಮಾತನಾಡಿದ್ದೇನೆ, ನಮ್ಮಲ್ಲಿ ಯಾವುದೇ ಗುಂಪು ರಾಜಕೀಯಕ್ಕೆ ಅವಕಾಶ ಇಲ್ಲ, ಎರಡು ಬಣಗಳಿಗೂ ನಾವು ಟಿಕೆಟ್ ಕೊಟ್ಟಿಲ್ಲ, ಯಾರೇ ಆದ್ರೂ ಲಕ್ಷ್ಮಣ ರೇಖೆ ದಾಟೋದಕ್ಕೆ ಬಿಡೋದಿಲ್ಲ, ಸಾಧ್ಯವಿಲ್ಲ. ಇದು ಡಿಸಿಎಂ ಡಿಕೆಶಿ ಅವರ ಎಚ್ಚರಿಕೆಯ ಮಾತುಗಳು. ಯಾರೇ ಆದ್ರೂ ಲಕ್ಷ್ಮಣ ರೇಖೆಯನ್ನ ದಾಟೋದಕ್ಕೆ ಸಾಧ್ಯವಿಲ್ಲ, ಎಲ್ಲದಕ್ಕೂ ಕೂಡ ಒಂದು ಲಿಮಿಟ್ ಅನ್ನೋದಿದೆ, ಯಾರೇ ಶಿಸ್ತನ್ನ ಉಲ್ಲಂಘಿಸಿದ್ರು ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅಂತ ಎರಡು ಬಣಗಳಿಗೂ ಕೂಡ ಡಿಕೆಶಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅವರ ಮಾತುಗಳನ್ನ ಕೇಳಿಸ್ಕೊಳ್ಳೋಣ. ನೆಕ್ಸ್ಟ್ ಪಾಯಿಂಟ್, ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ, ಬೇರೆಯವ್ರ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿದ್ರು, ನಾನಿಲ್ಲ ಅಂತ ಹೇಳುದಿಲ್ಲ. ರಮೇಶ್ ಕುಮಾರು ಅಭಿಪ್ರಾಯ ಹೇಳಿದ್ರು, ಮುನಿಯಪ್ಪನವರು ಅಭಿಪ್ರಾಯ ಹೇಳಿದ್ರು, ಅವ್ರವ್ರ ಸ್ವಾರ್ಥ ಕೇಳಿದ್ರು. ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳ್ದು ಎರಡು ಗುಂಪಿಗೂ ನಾವು ಅವಕಾಶ ಕೊಡುವುದಿಲ್ಲ, ಗುಂಪು ರಾಜಕಾರಣ ಇಲ್ಲಿಲ್ಲ. ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್. ಇವನ್ ಇನ್ ಎನಿ ಮಿನಿಸ್ಟರ್, ಎಂ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ನೇರವಾಗಿ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ. ಶಿಸ್ತು ಇಸ್ ಮೋರ್ ಇಂಪಾರ್ಟೆಂಟ್. ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್. ನಮ್ಮ ಶಿಸ್ತನ್ನ ನಾವು ರಾಜ್ಯದ ಹಿತಕ್ಕೆ, ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದು, ದಟ್ ಇಸ್ ಎ ಡಿಫರೆಂಟ್ ಕ್ವಶನ್. ಬಟ್ ಈ ತರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತಂದ್ರೆ ವಿ ವಿಲ್ ನಾಟ್ ಸ್ಪೇರ್ ಎನಿ ಒನ್ ಆಫ್ ದಮ್. ಸೊ ಒಬ್ಬ ಕಾರ್ಯಕರ್ತ, ಸಾಮಾನ್ಯ ಕಾರ್ಯಕರ್ತ, ನಮ್ಮ ಎಕ್ಸ್ ಮೇಯರ್ ಮಗ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ, ಎನ್ ಯಂಗ್ಸ್ಟರ್, ಎನ್ ನ್ಯೂ ಫೇಸ್ ವಿ ಹ್ಯಾವ್ ಗಿವನ್. ನಾನು ಮುನಿಯಪ್ಪನವ್ರ ಹತ್ರ ಮಾತಾಡಿದ್ದೀನಿ. ಬೇರೆ ಇಸಿಗಾಲ್ರಿ ಕೆವಿ ಗೌತಮ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ, ಜೊತೆಗೆ ಮುಖ್ಯಮಂತ್ರಿಗಳನ್ನ ಕೂಡ ಭೇಟಿ ಮಾಡಿ ಧನ್ಯವಾದವನ್ನ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಸಚಿವ ಸುಧಾಕರ್, ಭೈರತಿ ಸುರೇಶ್ ಇವರೆಲ್ಲರೂ ಕೂಡ ಸಾಥ್ ನೀಡಿದ್ದಾರೆ. ಕೆವಿ ಗೌತಮ್ ಅವರಿಗೆ ಅವಕಾಶವನ್ನ ನೀಡಿದ್ದೇವೆ, ಎರಡೂ ಬಣಗಳಿಗೂ ನಾನು ಮಾತನ್ನ ಹೇಳಿದ್ದೇನೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ಸೀಟ್ ಗೆಲ್ತೀವೋ ಬಿಡ್ತೀವೋ ದಟ್ ಇಸ್ ಸೆಕೆಂಡ್ರಿ, ದಟ್ ಇಸ್ ಅಬ್ಸಲ್ಯೂಟ್ಲಿ ರೈಟ್ ಆಲ್ಸೋ. ವಾಟ್ ಈಸ್ ಸೆಡ್, ಅವ್ರು ಹೇಳಿದ್ದು ನಿಜಕ್ಕೂ ಕೂಡ ನಿಜ. ಸೀಟ್ ಗೆಲ್ಲೋದು ಬಿಡೋದು ಸೆಕೆಂಡ್ರಿ, ಬಟ್ ಡಿಸಿಪ್ಲಿನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ರು. ಸದ್ಯ ಮುಖ್ಯಮಂತ್ರಿಗಳನ್ನ ಕೆವಿ ಗೌತಮ್ ಭೇಟಿ ಮಾಡಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಕೂಡ ಭೇಟಿ ಮಾಡಿ ಧನ್ಯವಾದಗಳನ್ನ ತಿಳಿಸಿದ್ದಾರೆ.